ಹಲೋ ಗೈಸ್, ನೀವು ರಾತ್ರಿ ಆಕಾಶ ನೋಡಿದಾಗ ಸಾವಿರಾರು ನಕ್ಷತ್ರಗಳ ಮಿನುಗ್ತಾ ಇರೋದು ಕಾಣ್ತೀರಾ. ಕೆಲವೊಮ್ಮೆ ಕಾಮೆಟ್ ಕೂಡ ಕಾಣ್ಬೋದು. ಇನ್ನು ಡೀಪ್ ಸ್ಪೇಸ್ನಲ್ಲಿ ಹ್ಯೂಜ್ ಗ್ಯಾಲಕ್ಸೀಸ್ ಇವೆ ಅನ್ನೋದನ್ನು ನಾವು ಬುಕ್ಸ್ನಲ್ಲಿ ಓದಿರ್ತೀವಿ. ಆದರೆ ಒಂದು ಬೇಸಿಕ್ ಕ್ವಶನ್, ಇವೆಲ್ಲ ಹೇಗೆ ಬಂದವು? ಯೂನಿವರ್ಸ್ ಸಡನ್ಲಿ ರೆಡಿಯಾಗಿ ಬಂತಾ ಅಥವಾ ಒಂದು ಲಾಂಗ್ ಪ್ರೊಸೆಸ್ಸಾ? ಆನ್ಸರ್ ಏನಂದರೆ, ಇದು ಬಿಲಿಯನ್ಸ್ ಆಫ್ ಇಯರ್ಸ್ ತೆಗೆದುಕೊಂಡ ಒಂದು ಸ್ಲೋ ಪವರ್ಫುಲ್ ಎವಲ್ಯೂಷನ್. ಈ ವಿಡಿಯೋನಲ್ಲಿ ನಾವು ಬಿಗ್ ಬ್ಯಾಂಗ್ ನಂತರ ಯೂನಿವರ್ಸ್ ಹೇಗೆ ಎವಾಲ್ವ್ ಆಯಿತು, ನೆಬುಲಾಗಳು ಹೇಗೆ ಫಾರ್ಮ್ ಆಯಿತು, ಸ್ಟಾರ್ಸ್, ಗ್ಯಾಲಕ್ಸೀಸ್ ಮತ್ತು ಪ್ಲ್ಯಾನೆಟ್ಸ್ ಎಲ್ಲ ಹೇಗೆ ನಿರ್ಮಾಣ ಆದವು ಅಂತ ಫುಲ್ ಡೀಟೇಲ್ ಆಗಿ ನೋಡೋಣ. ಹಲೋ ಗೈಸ್, ಲರ್ನ್5 ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸುಮಾರು 13.8 ಬಿಲಿಯನ್ ವರ್ಷಗಳ ಹಿಂದೆ ಬಿಗ್ ಬ್ಯಾಂಗ್ ಥಿಯರಿ ಪ್ರಕಾರ ಯೂನಿವರ್ಸ್ ಆರಂಭವಾಯಿತು. ಇದು ಎಕ್ಸ್ಪ್ಲೋಷನ್ ಅಲ್ಲ, ಸ್ಪೇಸ್ ತಾನೇ ಎಕ್ಸ್ಪ್ಯಾಂಡ್ ಆಗಲು ಶುರು ಮಾಡಿತು. ಆರಂಭದಲ್ಲಿ ಯೂನಿವರ್ಸ್ ತುಂಬ ಹಾಟ್ ಮತ್ತು ಎಕ್ಸ್ಟ್ರೀಮ್ಲಿ ಡೆನ್ಸ್ ಆಗಿತ್ತು. ಆ ಸಮಯದಲ್ಲಿ ಮ್ಯಾಟರ್, ಎನರ್ಜಿ ಎಲ್ಲ ಮಿಕ್ಸ್ ಆಗಿ ಪ್ಲಾಸ್ಮಾ ಸ್ಟೇಟ್ನಲ್ಲಿ ಇತ್ತು. ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್ ಆಲ್ ಚಯೋಟಿಕ್ ಕಂಡೀಷನ್ಸ್ನಲ್ಲಿ ಇದ್ದವು. ಲೈಟ್ ಫ್ರೀಲಿ ಟ್ರಾವೆಲ್ ಆಗೋಕ್ಕೆ ಆಗ್ತಿರಲಿಲ್ಲ, ಯಾಕಂದರೆ ಪ್ರೋಟಾನ್ಸ್ ಕಾನ್ಸ್ಟೆಂಟ್ಲಿ ಪಾರ್ಟಿಕಲ್ಸ್ ಜೊತೆ ಕೊಲೈಡ್ ಆಗ್ತಿತ್ತು. ಯೂನಿವರ್ಸ್ ಒಂದು ಒಪೆಕ್ ಫಾಗ್ ಥರ ಇತ್ತು. 3.8 ಲಕ್ಷ ವರ್ಷಗಳ ನಂತರ ಯೂನಿವರ್ಸ್ ಎಕ್ಸ್ಪ್ಯಾಂಡ್ ಆಗುತ್ತಾ ಕೂಲ್ ಆಯಿತು. ಟೆಂಪರೇಚರ್ ಕಡಿಮೆಯಾದಾಗ ಎಲೆಕ್ಟ್ರಾನ್ಸ್ ಮತ್ತು ಪ್ರೋಟಾನ್ಸ್ ಸೇರಿ ಹೈಡ್ರೋಜನ್ ಆಟಮ್ಸ್ ರೂಪುಗೊಂಡವು. ಇದನ್ನು ರೀಕಾಂಬಿನೇಷನ್ ಎರ ಅಂತ ಕರೀತಾರೆ. ಈಗ ಪ್ರೋಟಾನ್ಸ್ ಫ್ರೀಲಿ ಟ್ರಾವೆಲ್ ಮಾಡೋಕ್ಕೆ ಸಾಧ್ಯವಾಯಿತು. ಇದೇ ಲೈಟ್ ಇಂದು ಕೂಡ ಸ್ಪೇಸ್ನಲ್ಲಿ ಇದೆ. ಇದನ್ನು ಕಾಸ್ಮಿಕ್ಸ್ ಮೈಕ್ರೋವೇವ್ ಬ್ಯಾಕ್ಗ್ರೌಂಡ್ ಅಂತ ಕರೀತಾರೆ. ಕಾಸ್ಮಿಕ್ಸ್ ಮೈಕ್ರೋವೇವ್ ಬ್ಯಾಕ್ಗ್ರೌಂಡ್ ಇದ್ರ ಬಗ್ಗೆ ನಾವು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀವಿ. ಇದು ಯೂನಿವರ್ಸ್ನ ಮೊದಲ ಎವಿಡೆನ್ಸ್, ಮೊದಲ ಬೇಬಿ ಫೋಟೋ ಅಂತ ಹೇಳಬಹುದು. ಈ ಸ್ಟೇಜ್ ನಂತರ ಯೂನಿವರ್ಸ್ ಗ್ರ್ಯಾಜುವಲಿ ಡಾರ್ಕ್ ಏಜಸ್ಗೆ ಎಂಟರ್ ಆಯಿತು, ಯಾಕಂದರೆ ಸ್ಟಾರ್ಸ್ ಇನ್ನೂ ಫಾರ್ಮ್ ಆಗಿರಲಿಲ್ಲ. ಯೂನಿವರ್ಸ್ನಲ್ಲಿ ಹೈಡ್ರೋಜನ್ ಮತ್ತು ಹೀಲಿಯಂ ಗ್ಯಾಸಸ್ ಸ್ಪ್ರೆಡ್ ಆಗಿದ್ದರೂ ಅದು ಪರ್ಫೆಕ್ಟ್ಲಿ ಯೂನಿಫಾರ್ಮ್ ಆಗಿರಲಿಲ್ಲ. ಕೆಲವು ರೀಜನ್ಸ್ನಲ್ಲಿ ಸ್ವಲ್ಪ ಹೆಚ್ಚು ಡೆನ್ಸಿಟಿ ಇತ್ತು. ಗ್ರಾವಿಟಿ ಈ ರೀಜನ್ಸ್ನಲ್ಲಿ ಗ್ಯಾಸ್ನ ಸ್ಲೋಲಿ ಅಟ್ರ್ಯಾಕ್ಟ್ ಮಾಡ್ತು. ಬಿಲಿಯನ್ಸ್ ಆಫ್ ಇಯರ್ಸ್ ತೆಗೆದುಕೊಂಡು ಈ ಗ್ಯಾಸ್ ಕ್ಲೌಡ್ಸ್ ಇನ್ನಷ್ಟು ದೊಡ್ಡದಾಗಿ ಗ್ರೋ ಆಯಿತು. ಇವನ್ನೇ ನೆಬುಲಾಗಳು ಅಂತ ಕರೀತಾರೆ. ನೆಬುಲಾಗಳು ಮೇನ್ಲಿ ಗ್ಯಾಸ್ ಪ್ಲಸ್ ಡಸ್ಟ್ ಪಾರ್ಟಿಕಲ್ಸ್ಗಳಿಂದ ಕೂಡಿರ್ತವೆ. ಇವು ಕೋಲ್ಡ್ ರೀಜನ್ಸ್ ಆಗಿದ್ದು ಸ್ಟಾರ್ ಫಾರ್ಮೇಷನ್ಗೆ ಪರ್ಫೆಕ್ಟ್ ಪ್ಲೇಸ್. ಉದಾಹರಣೆ, ಓರಿಯನ್ ನೆಬುಲಾ ಒಂದು ಫೇಮಸ್ ಸ್ಟೆಲ್ಲರ್ ನರ್ಸರಿ. ಇಲ್ಲಿ ನೆಬುಲಾ ಅಂದರೆ ಮೋಡ. ನೆಬುಲಾಗಳು ಯೂನಿವರ್ಸ್ನಲ್ಲಿ ಬಹಳ ಮುಖ್ಯ, ಯಾಕಂದರೆ ಎಲ್ಲ ಸ್ಟಾರ್ಸ್ ಇಲ್ಲಿಂದಲೇ ಹುಟ್ಟುತ್ತವೆ. ಇದನ್ನು ಸ್ಟೆಲ್ಲರ್ ನರ್ಸರಿ ಅಂತ ಕರೀತಾರೆ. ನೆಬುಲಾ ಒಳಗೆ ಟರ್ಬುಲೆನ್ಸ್, ಶಾಕ್ ವೇವ್ಸ್, ನಿಯರ್ ಬೈ ಸೂಪರ್ನೋವಾ ಎಕ್ಸ್ಪ್ಲೋಷನ್ಸ್ ಆಲ್ ಕಂಬೈನ್ ಆಗಿ ಕೆಲವು ರೀಜನ್ಸ್ನಲ್ಲಿ ಕೊಲ್ಯಾಪ್ಸ್ ಟ್ರಿಗರ್ ಆಗ್ತವೆ. ಇದರಿಂದ ಗ್ಯಾಸ್ ಕ್ಲೌಡ್ಸ್ ಇನ್ನಷ್ಟು ಕಾಂಪ್ಯಾಕ್ಟ್ ಆಗ್ತವೆ. ಈ ಕೊಲ್ಯಾಪ್ಸ್ ಪ್ರೋಸೆಸ್ ಫ್ಯೂಚರ್ ಸ್ಟಾರ್ ಬರ್ತ್ಗೆ ಸ್ಟಾರ್ಟಿಂಗ್ ಪಾಯಿಂಟ್ ಆಗ್ತದೆ. ನೆಬುಲಾ ಒಳಗೆ ಗ್ರಾವಿಟಿ ಡಾಮಿನೆಂಟ್ ಫೋರ್ಸ್ ಆಗುತ್ತದೆ. ಗ್ಯಾಸ್ ಪಾರ್ಟಿಕಲ್ಸ್ ಒಟ್ಟಿಗೆ ಸೇರುತ್ತಾ ಕೊಲ್ಯಾಪ್ಸ್ ಆಗ್ತವೆ. ಕೊಲ್ಯಾಪ್ಸ್ ಆಗುವಾಗ ಸೆಂಟರ್ನಲ್ಲಿ ಟೆಂಪರೇಚರ್ ಮತ್ತು ಪ್ರೆಷರ್ ತುಂಬ ಹೆಚ್ಚಾಗ್ತದೆ. ಈ ಸ್ಟೇಜ್ನಲ್ಲಿ ಪ್ರೋಟೋಸ್ಟಾರ್ ರೂಪುಗೊಳ್ಳುತ್ತದೆ. ಪ್ರೋಟೋಸ್ಟಾರ್ ಇನ್ನೂ ಸ್ಟೇಬಲ್ ಸ್ಟಾರ್ ಅಲ್ಲ, ಇದು ಗ್ರೋಯಿಂಗ್ ಸ್ಟೇಜು. ಇದರ ಸುತ್ತ ಗ್ಯಾಸ್ ಮತ್ತು ಡಸ್ಟ್ ಡಿಸ್ಕ್ ರೊಟೇಟ್ ಆಗ್ತಾ ಇರುತ್ತೆ. ಪ್ರೋಟೋಸ್ಟಾರ್ ಸೆಂಟರ್ನಲ್ಲಿ ಟೆಂಪರೇಚರ್ ಮಿಲಿಯನ್ಸ್ ಆಫ್ ಡಿಗ್ರೀಸ್ಗೆ ಏರಿದಾಗ ಹೈಡ್ರೋಜನ್ ಆಟಮ್ಸ್ ಫ್ಯೂಸ್ ಆಗಿ ಹೀಲಿಯಂ ರೂಪುಗೊಳ್ಳುತ್ತವೆ. ಈ ಪ್ರೋಸೆಸ್ನ ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕರೀತಾರೆ. ಫ್ಯೂಷನ್ ಮೂಲಕ ಹ್ಯೂಜ್ ಎನರ್ಜಿ ರಿಲೀಸ್ ಆಗ್ತದೆ. ಇದೇ ಎನರ್ಜಿ ಸ್ಟಾರ್ನ ಲೈಟ್ ಮತ್ತು ಹೀಟ್ಗೆ ಕಾರಣ. ಫ್ಯೂಷನ್ ಸ್ಟಾರ್ಟ್ ಆದಮೇಲೆ ಔಟ್ವರ್ಡ್ ಪ್ರೆಷರ್ ಮತ್ತು ಇನ್ವರ್ಡ್ ಗ್ರಾವಿಟಿ ಬ್ಯಾಲೆನ್ಸ್ ಆಗುತ್ತೆ. ಇದರಿಂದ ಈಗ ಇದು ಮೇನ್ ಸೀಕ್ವೆನ್ಸ್ ಸ್ಟಾರ್ ಆಗುತ್ತದೆ. ನಮ್ಮ ಸ್ಟಾರ್ ಕೂಡ ಇದೇ ಸ್ಟೇಜ್ನಲ್ಲಿ ಇದೆ. ನಮ್ಮ ಸ್ಟಾರ್ ಅಂದರೆ ಯಾವ್ದು ಹೇಳಿ? ಸೂರ್ಯ. ಸ್ಟಾರ್ಸ್ ಫಾರ್ಮ್ ಆದಮೇಲೆ ಅವು ಐಸೋಲೇಟೆಡ್ ಆಗಿ ಉಳಿಯಲಿಲ್ಲ. ಗ್ರಾವಿಟಿ ಕಾರಣದಿಂದ ಹಲವಾರು ಸ್ಟಾರ್ಸ್, ಗ್ಯಾಸ್ ಮತ್ತು ಡಸ್ಟ್ ಒಟ್ಟಿಗೆ ಸೇರಿ ಗ್ಯಾಲಕ್ಸೀಸ್ ರೂಪುಗೊಂಡವು. ಅರ್ಲಿ ಯೂನಿವರ್ಸ್ನಲ್ಲಿ ಸ್ಮಾಲ್ ಸ್ಟಾರ್ ಕ್ಲಸ್ಟರ್ಸ್ ಮರ್ಜ್ ಆಗುತ್ತಾ ಲಾರ್ಜ್ ಗ್ಯಾಲಕ್ಸೀಸ್ ಆಗಿವೆ. ಡಾರ್ಕ್ ಮ್ಯಾಟರ್ ಎಂಬ ಇನ್ವಿಸಿಬಲ್ ಮಾಸ್ ಈ ಪ್ರೋಸೆಸ್ನಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಇದು ಗ್ರಾವಿಟಿ ಎಫೆಕ್ಟ್ ಹೆಚ್ಚಿಸಿ ಗ್ಯಾಲಕ್ಸೀಸ್ ಸ್ಟೆಬಿಲೈಸ್ ಮಾಡುತ್ತವೆ. ಗ್ಯಾಲಕ್ಸೀಸ್ 3 ಟೈಪ್ಸ್ ಇದ್ದಾವೆ: ಸ್ಪೈರಲ್, ಎಲಿಪ್ಟಿಕಲ್ ಮತ್ತು ಇರ್ರೆಗ್ಯುಲರ್. ಸ್ಪೈರಲ್ ಗ್ಯಾಲಕ್ಸೀಸ್ ಆರ್ಮ್ಸ್ ಸ್ಟ್ರಕ್ಚರ್ ಇರ್ತದೆ, ನಮ್ಮ ಗ್ಯಾಲಕ್ಸಿ ಹಾಗೆ. ಎಲಿಪ್ಟಿಕಲ್ ಗ್ಯಾಲಕ್ಸೀಸ್ ಸ್ಮೂತ್ ಶೇಪ್ ಇರುತ್ತವೆ. ಇರ್ರೆಗ್ಯುಲರ್ ಗ್ಯಾಲಕ್ಸೀಸ್ ಶೇಪ್ ಇರ್ರೆಗ್ಯುಲರ್ ಆಗಿರ್ತದೆ. ನಮ್ಮ ಗ್ಯಾಲಕ್ಸಿ ಮಿಲ್ಕಿ ವೇ ಗ್ಯಾಲಕ್ಸಿ ಒಂದು ಸ್ಪೈರಲ್ ಗ್ಯಾಲಕ್ಸಿ ಆಗಿದ್ದು ಇದರಲ್ಲಿ ಸುಮಾರು 100ರಿಂದ 400 ಬಿಲಿಯನ್ ಸ್ಟಾರ್ಸ್ ಇವೆ. ನಮ್ಮ ಸೋಲಾರ್ ಸಿಸ್ಟಮ್ ಈ ಗ್ಯಾಲಕ್ಸಿಯ ಒಂದು ಸ್ಮಾಲ್ ಸೆಂಟರ್ನಲ್ಲಿ ಇದೆ. ಒಂದು ಸ್ಟಾರ್ ಫಾರ್ಮ್ ಆದಮೇಲೆ ಅದರ ಸುತ್ತ ಪ್ರೋಟೋಪ್ಲಾನೆಟರಿ ಡಿಸ್ಕ್ ಇರುತ್ತದೆ. ಈ ಡಿಸ್ಕ್ನಲ್ಲಿ ಗ್ಯಾಸ್ ಮತ್ತು ಡಸ್ಟ್ ಪಾರ್ಟಿಕಲ್ಸ್ ಇರುತ್ತವೆ. ಈ ಪಾರ್ಟಿಕಲ್ಸ್ ಕೊಲೈಡ್ ಆಗುತ್ತಾ, ಸ್ಟಿಕ್ ಆಗುತ್ತಾ ಗ್ರ್ಯಾಜುಯಲಿ ಗ್ರೋ ಆಗುತ್ತವೆ. ಇದನ್ನು ಅಕ್ರೇಷನ್ ಪ್ರೋಸೆಸ್ ಅಂತ ಕರೀತಾರೆ. ಸ್ಮಾಲ್ ಗ್ರೈನ್ಸ್, ರಾಕ್ಸ್, ಪ್ಲಾನೆಟ್ ಸಿಮಲ್ಸ್.
ಪ್ರೋಟೋಪ್ಲಾನೆಟ್ಸ್, ಫುಲ್ ಪ್ಲಾನೆಟ್ಸ್ ಅನ್ನೋ ಪ್ರೋಸೆಸ್ ನಡೆಯುತ್ತದೆ. ಈ ಸೇಮ್ ಪ್ರೋಸೆಸ್ನಲ್ಲಿ ಅಸ್ಟರಾಯ್ಡ್ಸ್ ಮತ್ತು ಕಾಮೆಟ್ಸ್ ಕೂಡ ಫಾರ್ಮ್ ಆಗ್ತವೆ. ಅಸ್ಟರಾಯ್ಡ್ಸ್ ಮೋಸ್ಟ್ಲಿ ರಾಕಿ ಬಾಡೀಸ್, ಕಾಮೆಟ್ಸ್ ಐಸ್, ಡಸ್ಟ್ ಮತ್ತು ಫ್ರೋಝನ್ ಗ್ಯಾಸ್ಗಳಿಂದ ಕೂಡಿರುತ್ತವೆ. ಕಾಮೆಟ್ಸ್ ಔಟರ್ ರೀಜನ್ನಲ್ಲಿ ಫಾರ್ಮ್ ಆಗುತ್ತವೆ. ಕ್ಯೂಪರ್ ಬೆಲ್ಟ್ ಮತ್ತು ಊಟ್ ಕ್ಲೌಡ್ ಪ್ರದೇಶಗಳಲ್ಲಿ ಕಾಮೆಟ್ಸ್ ಸನ್ ಹತ್ತಿರ ಬಂದಾಗ ಹೀಟ್ ಕಾರಣದಿಂದ ಐಸ್ ವ್ಯಾಪರೈಸ್ ಆಗಿ ಟೈಲ್ ಡೆವಲಪ್ ಆಗುತ್ತದೆ. ಉದಾಹರಣೆ ಅಲ್ಲೆಸ್ ಕಾಮೆಟ್. ಸ್ಟಾರ್ಸ್ ಕೂಡ ಪರ್ಮನೆಂಟ್ ಅಲ್ಲ, ಅವುಗಳ ಲೈಫ್ ಸ್ಪ್ಯಾನ್ಸ್ ಮಾಸ್ ಮೇಲೆ ಡಿಪೆಂಡ್ ಆಗುತ್ತದೆ. ಸ್ಮಾಲ್ ಸ್ಟಾರ್ಸ್ ಫ್ಯೂಲ್ ಮುಗಿದ ಮೇಲೆ ಔಟರ್ ಲೇಯರ್ಸ್ ಶೆಡ್ ಆಗಿ ವೈಟ್ ಡಾರ್ಫ್ ಆಗುತ್ತವೆ. ಮೀಡಿಯಂ ಸ್ಟಾರ್ಸ್ ಪ್ಲಾನೆಟರಿ ನೆಬುಲಾ ರೂಪುಗೊಳಿಸುತ್ತವೆ. ಮ್ಯಾಸಿವ್ ಸ್ಟಾರ್ಸ್ ಸೂಪರ್ನೋವಾ ಎಕ್ಸ್ಪ್ಲೋಷನ್ ಆಗುತ್ತವೆ. ಈ ಎಕ್ಸ್ಪ್ಲೋಷನ್ ಯೂನಿವರ್ಸ್ನಲ್ಲಿ ಅತ್ಯಂತ ಪವರ್ಫುಲ್ ಈವೆಂಟ್ಸ್ಗಳಲ್ಲಿ ಒಂದು. ಇದು ನಕ್ಷತ್ರಗಳ ಬಗ್ಗೆ ಇನ್ನೂ ತುಂಬ ಇನ್ಫಾರ್ಮೇಷನ್ ಇದೆ, ನೆಕ್ಸ್ಟ್ ವಿಡಿಯೋಗಳಲ್ಲಿ ನೋಡೋಣ. ಸೂಪರ್ನೋವಾ ಎಕ್ಸ್ಪ್ಲೋಷನ್ನಿಂದ ಹೆವಿ ಎಲಿಮೆಂಟ್ಸ್ ಅಂದರೆ ಕಾರ್ಬನ್, ಆಕ್ಸಿಜನ್, ಐರನ್ ಸ್ಪೇಸ್ಗೆ ಸ್ಪ್ರೆಡ್ ಆಗುತ್ತವೆ. ಈ ಎಲಿಮೆಂಟ್ಸ್ಗಳು ಮತ್ತೆ ಗ್ಯಾಸ್ ಕ್ಲೌಡ್ಸ್ನಲ್ಲಿ ಮಿಕ್ಸ್ ಆಗಿ ಹೊಸ ನೆಬುಲಾಗಳನ್ನು ರೂಪಿಸುತ್ತವೆ. ಮತ್ತು ಈ ನೆಬುಲಾಗಳಿಂದ ಹೊಸ ಸ್ಟಾರ್ಸ್ ಮತ್ತು ಪ್ಲಾನೆಟರಿ ಸಿಸ್ಟಮ್ಸ್ ಹುಟ್ಟುತ್ತವೆ. ಇದೊಂದು ರೀಸೈಕ್ಲಿಂಗ್ ಪ್ರೊಸೆಸ್ಸು. ಯೂನಿವರ್ಸ್ನಲ್ಲಿ ನಥಿಂಗ್ ಈಸ್ ವೇಸ್ಟೆಡ್, ಎವ್ರಿಥಿಂಗ್ ರೀಯೂಸ್ಡ್ ಆಗುತ್ತದೆ. ಮೋಸ್ಟ್ ಅಮೇಜಿಂಗ್ ಫ್ಯಾಕ್ಟ್ ಏನು ಅಂದರೆ, ನಮ್ಮ ಬಾಡಿಯಲ್ಲಿರುವ ಎಲಿಮೆಂಟ್ಸ್ ಕೂಡ ಒಂದು ಸ್ಟಾರ್ ಒಳಗೆ ನಿರ್ಮಾಣವಾಗಬಹುದು. ಕಾರ್ಬನ್, ಆಕ್ಸಿಜನ್ ಆಲ್ ಸ್ಟಾರ್ ಇಂಟೀರಿಯರ್ಸ್ನಲ್ಲಿ ಫಾರ್ಮ್ ಆಗುತ್ತವೆ. ಸೂಪರ್ನೋವಾ ಎಕ್ಸ್ಪ್ಲೋಷನ್ ಮೂಲಕ ಇವು ಸ್ಪೇಸ್ಗೆ ಬಂದಿವೆ. ಸೊ ಗೈಸ್, ಬಿಗ್ ಬ್ಯಾಂಗಿಂದ ಆರಂಭವಾದ ಯೂನಿವರ್ಸ್ ಒಂದು ಕಂಟಿನ್ಯೂಯಸ್ ಎವಾಲ್ವಿಂಗ್ ಸಿಸ್ಟಮ್. ನೆಬುಲಾ, ಸ್ಟಾರ್ಸ್, ಗ್ಯಾಲಕ್ಸೀಸ್, ಪ್ಲಾನೆಟ್ಸ್ ಮತ್ತು ನೆಬುಲಾ ಅನ್ನೋ ಸೈಕಲ್ ಸದಾ ನಡೆಯುತ್ತಾ ಇದೆ. ಇದು ಬಿಲಿಯನ್ಸ್ ಆಫ್ ಇಯರ್ಸ್ ತೆಗೆದುಕೊಳ್ಳುವ ಸ್ಲೋ ಪ್ರೋಸೆಸ್, ಆದರೂ ಅದ್ಭುತವಾದ ಕಾಸ್ಮಿಕ್ ಸ್ಟೋರಿ. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೂ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಲರ್ನಿಫೈ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.